ದಾರಿ ತಪ್ಪಿದೆ ಸಿಎಂ ಸಿದ್ದರಾಮಯ್ಯ ಅವರು ಬರ್ತಾ ಇದ್ದಂತ ಹೆಲಿಕಾಪ್ಟರ್ ಗೊಂದಲಕ್ಕೆ ಬಿದ್ದು ತರಾತುರಿಯಲ್ಲಿ ಓಡಿಬಿಟ್ರು ಅಧಿಕಾರಿಗಳು. ಲಿಂಗಸುಗೂರಿನ ಹೊರವಲಯದಲ್ಲಿ ಆಗಿರುವಂತಹ ಘಟನೆ ಇದು. ನೋಡಿ, ಬಹಳ ಆತಂಕ ಇತ್ತು. ಘಟನೆ ಮೇಲೆ ಘಟನೆಗಳಾಗ್ತಾ ಇದೆ, ವಿಮಾನ ದುರಂತಗಳಾಗ್ತಾ ಇದೆ. ಅಂಥದ್ರಲ್ಲೇ ಇಲ್ಲಿ ಗೊಂದಲ ಉಂಟಾಗ್ಬಿಡ್ತು. ಸಿದ್ದರಾಮಯ್ಯನವರಿದ್ರು ಹೆಲಿಕಾಪ್ಟರ್ನಲ್ಲಿ. ಲಿಂಗಸುಗೂರಿನ ಹೊರವಲಯದಲ್ಲಿ ಹೆಲಿಪ್ಯಾಡ್ ನಿರ್ಮಾಣ ಆಗಿತ್ತು. ನೋಡಿ, ಇದೇ ಹೆಲಿಕಾಪ್ಟರ್. ರಾಯಚೂರು ರಸ್ತೆಯ ಖಾಸಗಿ ಲೇಔಟ್ ಬಳಿ ಹೆಲಿಪ್ಯಾಡ್ ನಿರ್ಮಾಣ ಆಗಿತ್ತು. ಹೆಲಿಪ್ಯಾಡ್ ಅಂದರೆ ಹೆಲಿಕಾಪ್ಟರ್ ಇಳಿಯುವಂಥ ಜಾಗ. ಸಿಎಂ ಡಿಸಿಎಂಗಾಗಿ ಪ್ರತ್ಯೇಕ 2 ಹೆಲಿಪ್ಯಾಡ್ಗಳನ್ನು ನಿರ್ಮಾಣ ಮಾಡಿದ್ರು. ಸಿಎಂ ಹೆಲಿಪ್ಯಾಡ್ಗೆ ಬರ್ತಾರೆ ಸತೀಶ್ ಜಾರಕಿಹೊಳಿ ಅವರು. ಮತ್ತೊಂದು ಹೆಲಿಪ್ಯಾಡ್ನಲ್ಲಿ ಸಿಎಂ ಅವರು ಇಳಿತಾರೆ. ಕಲಬುರಗಿ ರಸ್ತೆಯ ಶಾಸಕ ಮಾನಪ್ಪ ವಜ್ಜಲಿಗೆ ಸೇರಿದ ಹೆಲಿಪ್ಯಾಡ್ ಇದು. ಅಧಿಕಾರಿಗಳ ಸಮನ್ವಯದ ಕೊರತೆಯಿಂದ ಗೊಂದಲ ಸೃಷ್ಟಿಯಾಗ್ಬಿಡ್ತು. ಸಿಎಂ ಸ್ವಾಗತಿಸೋಕೆ ನಿಂತಿದ್ರು ಅಧಿಕಾರಿಗಳು ಶಾಕ್ ಆಗಿಬಿಟ್ರು, ಕಕ್ಕಾಬಿಕ್ಕಿ ಆಗಿಬಿಟ್ರು. ನಿಗದಿತ ಸಮಯಕ್ಕಿಂತ ಬೇಗನೆ ಬಂದು ಹುಬ್ಬಳ್ಳಿ ಕಡೆ ಹೊರಡ್ತಾರೆ ಡಿಸಿ. ಸಿಎಂ ಹಾಗೆ ಡಿಸಿಎಂ ಆಗಮನ ಸಮಯದಲ್ಲೂ ಕೂಡ ವ್ಯತ್ಯಾಸ ಆಗುತ್ತೆ. MLC ಭಯಾಪುರ ಪುತ್ರನ ಮದುವೆಗೆ ಆಗಮಿಸಿದ್ದಾರೆ ಸಿಎಂ ಡಿಸಿಎಂ. ಪ್ರತ್ಯೇಕವಾಗೂ ಕೂಡ ಭಾಗಿಯಾಗಿದ್ದಾರೆ. ನೋಡಿ, ಇಲ್ಲಿ ಲ್ಯಾಂಡಿಂಗ್ ಮಾಡುವಂಥ ಸಂದರ್ಭದಲ್ಲೂ ಕೂಡ ಭಾಳ ಜಾಗರೂಕರಾಗಿರಬೇಕು. ಅಲ್ಲಿ ಸತೀಶ್ ಜಾರಕಿಹೊಳಿರು ಅದೇ ಹೆಲ್ಪ್ಯಾಡಿಗೆ ಬರ್ತಾರೆ, ಸಿದ್ದರಾಮಯ್ಯನವರು ಕೂಡ ಅದೇ ಹೆಲ್ಪ್ಯಾಡಿಗೆ ಬರ್ತಾರೆ. ಇನ್ನೊಂದು ಕಡೆ ಪ್ರತ್ಯೇಕವಾಗಿ DCM ಕೂಡ ಮಾಡಿರ್ತಾರೆ. ಇವರು ಮೊದಲು ಬರ್ತಾರೆ, ಆಮೇಲೆ ಅಲ್ಲಿ ಲ್ಯಾಂಡ್ ಆಗೋಕ್ಕೆ ಅವ್ರಿಗೂ ಕೂಡ ಸಾಧ್ಯ ಆಗೋದಿಲ್ಲ ಆರಂಭದಲ್ಲಿ. ಹಾಗಾಗಿ ಗೊಂದಲಕ್ಕೊಳಗಾಗ್ಬಿಡ್ತಾರೆ ಅಧಿಕಾರಿಗಳು. ಇಲ್ಲಿ ವೆಲ್ಕಮ್ ಮಾಡೋಕ್ಕೆ ನಿಂತಿರ್ತಾರಲ್ವಾ, ಕಕ್ಕಾಬಿಕ್ಕಿ ಆಗಿಬಿಟ್ರು ಅವರು. ಬಹುಶಃ ಸಿದ್ದರಾಮಯ್ಯನವರು ಕೂಡ ಗರಂ ಆಗಿರ್ತಾರೆ ಅವಾಗ. ಅಲ್ಲಿ ಸಮನ್ವಯದ ಕೊರತೆ ಉಂಟಾಯಿತು ಅಧಿಕಾರಿಗಳಿಗೆ. ಯಾವುದು ಫಸ್ಟ್ ಲ್ಯಾಂಡ್ ಆಗಬೇಕು, ಸತೀಶ್ ಜಾರಕಿಹೊಳಿ ಅವ್ರದ ಅಥವಾ ಅಲ್ಲಿ ಸಿದ್ದರಾಮಯ್ಯನವ್ರದ? ಆ ಕಡೆ ಇನ್ನೊಂದು DCM DK ಶಿವಕುಮಾರ್ ಅವ್ರಿಗೆ ಪ್ರತ್ಯೇಕವಾಗಿ ಹೆಲಿಪ್ಯಾಡ್ ಮಾಡಿದರು, ಅಥವಾ ಅಲ್ಲಿ ಒಂದು ಹೋಲ್ಡ್ ಮಾಡಿಸಿ ಒಂದು ಆದಮೇಲೆ ಇನ್ನೊಂದು ಇಳಿಸುವಂಥ ಕೆಲಸ ಆಗಬೇಕಾಗಿತ್ತು. ನೋಡಿ, ಇಲ್ಲಿ ಸಿದ್ದರಾಮಯ್ಯನವರು ಹೆಲಿಕಾಪ್ಟರ್ ಇದು, ಅವ್ರು ಇದ್ದಾರೆ ಒಳಗಡೆ. ಆಲ್ರೆಡಿ ಇಲ್ಲಿ ಸತೀಶ್ ಜಾರಕಿಹೊಳಿದು ಲ್ಯಾಂಡ್ ಆಗಿಬಿಟ್ಟಿತ್ತು ಹೆಲಿಪ್ಯಾಡ್ನಲ್ಲಿ. ಹಾಗಾಗಿನೇ ಮತ್ತೊಂದು ಹೆಲಿಪ್ಯಾಡ್ನಲ್ಲಿ ಸಿದ್ದರಾಮಯ್ಯನವರು ಇಳಿಬೇಕಾದಂಥ ಒಂದು ಪ್ರಸಂಗ ನಡೆದುಬಿಡ್ತು. ಮಾನಪ್ಪ ವಜ್ಜಲ್ ಏನಿದ್ದಾರೆ MLA, ಅವರಿಗೆ ಸೇರಿದಂಥ ಒಂದು ಹೆಲಿಪ್ಯಾಡ್ ಇದು. ಸತೀಶ್ ಜಾರಕಿಹೊಳಿರು ಕೂಡ ಆರಂಭದಲ್ಲಿ ಒಂದು ರೀತಿ ಗೊಂದಲಕ್ಕೆ ಒಳಗಾದಂಗೆ ಕಾಣಿಸ್ತಾ ಇತ್ತು. ಅಂದರೆ ಅವರು ಕಾರಿಗೆ ಹತ್ತುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಕೂಡ ಒಂದು ಕ್ಷಣ ಕಕ್ಕಾಬಿಕ್ಕಿಯಾದಂಥ ಪ್ರಸಂಗ ಕೂಡ ನಡೀತು. ಬಟ್ ಅಲ್ಲಿ ಅಧಿಕಾರಿಗಳು ಮಾಡಿದಂಥ ಒಂದು ಎಡವಟ್ಟೆ ಕಾರಣ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಸರಿಯಾಗಿ ಸಮನ್ವಯದ ಕೊರತೆ ಇಲ್ಲ ಅಲ್ಲಿ, ಅಂದರೆ ಸಮನ್ವಯತೆ ಹೊಂದಿಲ್ಲ ಅಂಥೇಳಿ. ಯಾಕಂದರೆ ಅಲ್ಲಿ ಪೈಲಟ್ ಏನಿದ್ದಾರೆ ಅವರು ಮತ್ತು ಇಲ್ಲಿ ಕೆಳಗಿರುವಂಥ ಅವ್ರ ಜೊತೆಗೆ ಕಮ್ಯುನಿಕೇಷನ್ ಇರಬೇಕಾಗುತ್ತೆ. ಅದು ಯಾವ ರೀತಿ ಫಾಲೋಅಪ್ ಮಾಡಿದ್ರೂ ಗೊತ್ತಿಲ್ಲ. ಬಟ್ ಆತಂಕ ಇರೋದೇನಂತ ಹೇಳಿದ್ರೆ, ಈಗ ನೋಡಿ, ಆಗಲೇ ನಾವು ವಿಮಾನ ಪತನದ ಸುದ್ದಿ ನಿಮಗೆ ತೋರಿಸಿದ್ವಿ ವಿಜಯಪುರದಲ್ಲಿ. ಅಜಿತ್ ಪವಾರ್ ಅವ್ರದ್ದು ಮೊನ್ನೆ ಹೇಗಾಯಿತು, ಸ್ಫೋಟ ಆಯಿತು. ಯಾಕಂದರೆ ಈ ನಂಬಕ್ಕಾಗಲ್ಲ, ಖಾಸಗಿ ವಿಮಾನಗಳು ಅಥವಾ ಹೆಲಿಕಾಪ್ಟರ್ಗಳು ಯಾವಾಗ ಯಾವ ರೀತಿಯಾದಂಥ ಅವಘಡಗಳು ಸಂಭವಿಸುತ್ತೆ ಅಂತೇಳಿ. ಕೆಲ ಕಾಲ ಗೊಂದಲದ ಗೂಡು ನಿರ್ಮಾಣ ಆಗಿತ್ತು ಹೆಲಿಪ್ಯಾಡ್ನಲ್ಲಿ. ಮತ್ತೆ ಅಲ್ಲಿ ಅಧಿಕಾರಿಗಳು ಕೆಳಗಡೆ ಬಂದಂಥ ಸಂದರ್ಭದಲ್ಲಿ ಅದಕ್ಕೆ ಉತ್ತರವನ್ನು ಕೂಡ ಕೊಟ್ಟರು.